ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು BM ಹನೀಫ್. ಸ್ನೇಹಿತರೆ, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಜೋರ್ಡಾನ್ ದೇಶಕ್ಕೆ ಪ್ರವಾಸ ಹೋಗಿದ್ದಾರೆ. ಮೋದಿ ಅವರ ಈ ವರ್ಷದ 19ನೇ ವಿದೇಶ ಪ್ರವಾಸ ಇದು. 12 ತಿಂಗಳಲ್ಲಿ 19 ಸಲ ವಿದೇಶಕ್ಕೆ ಹೋಗೋದಂದರೆ ಅದು ಸುಲಭದ ಕೆಲಸವೇನೂ ಅಲ್ಲ. ಭಾರತದಲ್ಲಿ ಬಿಡುವಿಲ್ಲದ ಕೆಲಸಗಳ ಮಧ್ಯೆಯೂ ಪುರ್ಸೊತ್ತು ಮಾಡಿಕೊಂಡು ಮೋದಿ ವಿದೇಶಗಳಿಗೆ ಪ್ರವಾಸ ಹೋಗ್ತಾ ಇದ್ದಾರೆ. ಸಂಸತ್ ಅಧಿವೇಶನ ನಡೀತಿದ್ದಾಗಲೂ ಅವರು ಹಲವು ಸಲ ವಿದೇಶಕ್ಕೆ ಹೋಗಿ ಬಂದಿದ್ದಾರೆ. ಇರಲಿ, ಇಲ್ಲಿ ಅದನ್ನು ನಾನು ಹೇಳಲಿಕ್ಕೆ ಹೊರಟಿಲ್ಲ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನರೇಂದ್ರ ಮೋದಿ ಅವರಿಗೆ ಮುಸ್ಲಿಂ ರಾಷ್ಟ್ರಗಳೆಂದರೆ ವಿಶೇಷ ಪ್ರೀತಿ. ಪ್ರಧಾನಿ ಆದ ಬಳಿಕ ಅವರು ಹೋಗದ ಮುಸ್ಲಿಂ ದೇಶಗಳಿಲ್ಲ ಅಂತಲೇ ಹೇಳ್ಬೋದು. ಆ ದೇಶದ ದೊರೆಗಳು ಅಷ್ಟೇ ಮೋದಿಯವರಿಗೆ ಭರ್ಜರಿ ಸ್ವಾಗತ ನೀಡ್ತಾರೆ. ಅವರಲ್ಲಿ ಯಾರಾದರೂ ಭಾರತಕ್ಕೆ ಬಂದರೆ ಮೋದಿಯವರು ಕೂಡ ಅಷ್ಟೇ ಸಂಭ್ರಮದಿಂದ ಅವರನ್ನು ಸ್ವಾಗತಿಸ್ತಾರೆ. ಈಗ ಜೋರ್ಡಾನ್ ದೇಶಕ್ಕೆ ಮೋದಿಯವರು ಹೋಗಿದ್ದಾರೆ. ಅಲ್ಲಿ ಭರ್ಜರಿ ಸ್ವಾಗತ ದೊರಕಿದೆ. ಅಲ್ಲಿಯ ಯುವರಾಜ ಪ್ರಿನ್ಸ್ ಅಲ್ ಹುಸೇನ್ ಬಿನ್ ಅಬ್ದುಲ್ಲಾ II ಖುದ್ದು ತಾನೇ ಕಾರ್ ಡ್ರೈವ್ ಮಾಡಿಕೊಂಡು ಬಂದಿದ್ದಾರೆ. ಮೋದಿ ಅವರನ್ನ ಆ ದೇಶದ ಅತಿ ದೊಡ್ಡ ಮ್ಯೂಸಿಯಂಗೆ ಕಾರ್ ಡ್ರೈವ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಾರೆ. ಸುಮ್ಮನೆ ಕುತೂಹಲಕ್ಕೆ 2014ರಿಂದ ಮೋದಿ ಅವರು ಭೇಟಿ ನೀಡಿದ ಇಸ್ಲಾಮಿಕ್ ದೇಶಗಳ ಪಟ್ಟಿಯನ್ನು ನೋಡ್ತಾ ಇದ್ದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್, ಇದರಲ್ಲಿ ದುಬೈ ಬರುತ್ತೆ, ಶಾರ್ಜಾ ಬರುತ್ತೆ, ಅಬುದಾಬಿ ಬರುತ್ತೆ, ಸೌದಿ ಅರೇಬಿಯಾ, ಕತಾರ್, ಓಮಾನ್, ಬಹರೈನ್, ಮಾಲ್ದೀವ್ಸ್, ಫೆಲಿಸ್ತೀನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಈಜಿಪ್ಟ್, ಕುವೈತ್, ಇರಾನ್, ಇಂಡೋನೇಷ್ಯಾ, ಮಲೇಷ್ಯಾ, ಬಾಂಗ್ಲಾದೇಶ, ಟರ್ಕಿ, ಬ್ರೂನಿ, ಅಜರ್ಬೈಜಾನ್, ಹೀಗೆ ಈ ಪಟ್ಟಿ ಉದ್ದಕ್ಕೆ ಬೆಳೀತಾ ಇದೆ. ಅದರಲ್ಲೂ ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಮೋದಿಯವರು 9 ಸಲ ಹೋಗಿ ಬಂದಿದ್ದಾರೆ. ಕೋವಿಡ್ ಅವಧಿಯಲ್ಲಿ ಮಾತ್ರ ನರೇಂದ್ರ ಮೋದಿ ಅವರು ಯಾವುದೇ ವಿದೇಶಗಳಿಗೆ ಭೇಟಿ ಕೊಟ್ಟಿಲ್ಲ. ಬಹುತೇಕ ಎಲ್ಲ ಮುಸ್ಲಿಂ ದೇಶಗಳನ್ನು, ಅಲ್ಲಿಯ ದೊರೆಗಳನ್ನು ನರೇಂದ್ರ ಮೋದಿ ಅವರು ತುಂಬಾ ಪ್ರೀತಿಸ್ತಾರೆ. ಮುಸ್ಲಿಂ ದೇಶಗಳ ಜೊತೆಗೆ ಭಾರತ ಸರ್ಕಾರದ ಪರವಾಗಿ ಹಲವು ಒಪ್ಪಂದಗಳಿಗೆ ಅಲ್ಲಿ ಸಹಿ ಹಾಕಿದ್ದಾರೆ. ಮುಖ್ಯವಾಗಿ ಇಂಧನ, ವಿದ್ಯುತ್ ಮತ್ತು ರಕ್ಷಣೆಗೆ ಸಂಬಂಧಿಸಿದಂಥ ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಇದರಲ್ಲಿ ನಾನು ಯಾವ ತಪ್ಪನ್ನು ಹುಡುಕ್ತಾ ಇಲ್ಲ. ಪ್ರಧಾನಿಯಾಗಿ ಯಾರೇ ಇದ್ರೂ ವಿದೇಶಗಳಿಗೆ ಪ್ರವಾಸ ಹೋಗ್ತಾರೆ. ಅದರಲ್ಲಿ ಮುಸ್ಲಿಮು, ಕ್ರಿಶ್ಚಿಯನು, ಯಹೂದಿ ದೇಶ ಅನ್ನೋ ಪ್ರಶ್ನೆ ಬರೋದಿಲ್ಲ. ಆದರೆ ಈ ಮುಸ್ಲಿಂ ದೇಶಗಳ ಭೇಟಿಯ ಕುರಿತು ಮೋದಿಯ ಟೀಕಾಕಾರರು ಕೇಳ್ತಾ ಇರುವಂತಹ ಹಲವು ಪ್ರಶ್ನೆಗಳಿವೆ. ಆ ಬಗ್ಗೆ ಒಂದಿಷ್ಟು ಗಮನ ಹರಿಸೋದು ಸದ್ಯ ನನ್ನ ಉದ್ದೇಶ. ಮುಸ್ಲಿಂ ದೇಶಗಳಿಗೆ ತೆರಳಿ ಅಲ್ಲಿಯ ದೊರೆಗಳನ್ನು ಮೋದಿ ಅಪ್ಪಿಕೊಳ್ತಾರೆ. ಆ ಫೋಟೋಗಳನ್ನು, ವಿಡಿಯೋಗಳನ್ನು ಇಲ್ಲಿ ಬಿಜೆಪಿ ನಾಯಕರು ಸಂಭ್ರಮದಿಂದ ವೈರಲ್ ಮಾಡ್ತಾರೆ. ಈ ರೀತಿ ವಿದೇಶದಲ್ಲಿ ಅಪ್ಪಿಕೊಳ್ಳುವ ಮೋದಿ ಇಲ್ಲಿ ಭಾರತದಲ್ಲೇಕೆ ಮುಸ್ಲಿಮರ ವಿರುದ್ಧವೇ ರಾಜಕೀಯ ತಂತ್ರಗಳನ್ನು ಹೂಡುತ್ತಾರೆ? ತಮ್ಮ ಪಕ್ಷದಲ್ಲಿ ಮುಸ್ಲಿಮರನ್ನ ಏಕೆ ಅಸ್ಪೃಶ್ಯರ ತರ ನೋಡ್ತಾ ಇದ್ದಾರೆ? ಮುಸ್ಲಿಮರಿಗೆ ಪಕ್ಷದಲ್ಲಿ ರಾಜಕೀಯ ಅಧಿಕಾರವನ್ನ ಯಾಕೆ ಕೊಡ್ತಾ ಇಲ್ಲ? ಭಾರತದಲ್ಲಿ ಮುಸ್ಲಿಮರನ್ನ ಸಾರ್ವಜನಿಕವಾಗಿ ನಿಂದಿಸುವಂತಹ ಭಾಷಣಗಳನ್ನು ಮೋದಿ ಏಕೆ ಮಾಡ್ತಾ ಇದ್ದಾರೆ? ಮುಸ್ಲಿಂ ಸಮುದಾಯದ ಹಿತಾಸಕ್ತಿಗೆ ವಿರುದ್ಧವಾದಂತಹ ಕಾನೂನುಗಳನ್ನು ಏಕೆ ಜಾರಿಗೆ ತರ್ತಾ ಇದ್ದಾರೆ? ಅವರ ಮುಸ್ಲಿಂ ದೇಶಗಳ ಭೇಟಿ ಮತ್ತು ಸಂಭ್ರಮ ತೋರಿಕೆಗೆ ಮಾತ್ರ ಇದೆಯಾ? ಈ ಪ್ರಶ್ನೆಗಳನ್ನು ಮುಸ್ಲಿಮರು ಮಾತ್ರ ಅಲ್ಲ, ದೇಶದ ಹಲವಾರು ಚಿಂತಕರು, ರಾಜಕೀಯ ಶಾಸ್ತ್ರಜ್ಞರು, ಸಮಾಜ ವಿಜ್ಞಾನಿಗಳು ಮತ್ತು ರಾಜಕಾರಣಿಗಳು ಪದೇ ಪದೇ ಕೇಳ್ತಾ ಇರ್ತಾರೆ. ಮೋದಿ ಅವರ ಬಿಜೆಪಿಗೆ ಮುಸ್ಲಿಮರ ಬಗ್ಗೆ ಅಷ್ಟೊಂದು ದ್ವೇಷ ಮತ್ತು ಅಸಹನೆ ಏಕೆ ಇದೆ? ಹಾಗೇನಿಲ್ಲ, ಮೋದಿಜಿ ಎಲ್ಲ ಧರ್ಮದವರನ್ನು ಸಮಾನವಾಗಿ ನೋಡ್ತಾರೆ ಅಂತ ಬಿಜೆಪಿ ನಾಯಕರು ಏನೋ ಹೇಳ್ತಾ ಇರ್ತಾರೆ. ಬಿಜೆಪಿ ಪಕ್ಷದ ರಾಜಕೀಯ ಪ್ರಾತಿನಿಧ್ಯದ ಪಟ್ಟಿಯನ್ನು ಒಮ್ಮೆ ನೋಡಿ. ಈ ಮಾತು ಅಪ್ಪಟ ಸುಳ್ಳು ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ನಮ್ಮ ಲೋಕಸಭೆಯಲ್ಲಿ 543 ಲೋಕಸಭಾ ಸದಸ್ಯರಿದ್ದಾರೆ. ಇವರಲ್ಲಿ 24 ಮಂದಿ ಮುಸ್ಲಿಂ ಸಮುದಾಯದ ಸದಸ್ಯರು ಚುನಾವಣೆಯಲ್ಲಿ ಆಯ್ಕೆಯಾಗಿ ಬಂದಿದ್ದಾರೆ. ಎಲ್ಲರೂ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಸೇರಿದವರು. ಆದರೆ ಬಿಜೆಪಿ ಪಕ್ಷದ ಒಬ್ಬನೇ ಒಬ್ಬ ಮುಸ್ಲಿಂ ಲೋಕಸಭಾ ಸದಸ್ಯರು ಇಲ್ಲ. ಚುನಾವಣೆಗೆ ಬಿಜೆಪಿಯಿಂದ ಮುಸ್ಲಿಂ ಅಭ್ಯರ್ಥಿಯನ್ನ ನಿಲ್ಲಿಸಿದ್ರೆ ಮುಸ್ಲಿಮರು ಯಾರು ವೋಟ್ ಹಾಕೋದಿಲ್ಲ ಅನ್ನೋದು ಬಿಜೆಪಿ ನಾಯಕರು ಯಾವಾಗಲೂ ಹೇಳ್ತಾ ಇರುವಂತಹ ಒಂದು ಸಬೂಬು. ಅದಕ್ಕೆಂದೇ ಪಕ್ಷ ದೇಶದಾದ್ಯಂತ ಒಬ್ಬ ಮುಸ್ಲಿಮನಿಗೂ ಟಿಕೆಟ್ ನೀಡೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಇಲ್ಲವೇ ಇಲ್ಲ ಅನ್ನಬಾರದು ಅನ್ನೋ ಕಾರಣಕ್ಕಾಗಿಯೇ ಏನೋ ಕಳೆದ ವರ್ಷ ಮಲಪ್ಪುರಂ ಜಿಲ್ಲೆಯಲ್ಲಿ ಒಬ್ಬ ಮುಸ್ಲಿಂ ಅಭ್ಯರ್ಥಿಗೆ ಬಿಜೆಪಿ ಟಿಕೆಟ್ ನೀಡಿತ್ತು. ಆ ಜಿಲ್ಲೆಯಲ್ಲಿ ಮುಸ್ಲಿಮರೇ ಬಹುಸಂಖ್ಯಾತರು. ಆದರೆ ಆ ಬಿಜೆಪಿ ಅಭ್ಯರ್ಥಿಗೆ ಬಿಜೆಪಿ ಕಾರ್ಯಕರ್ತರೇ ವೋಟ್ ಹಾಕಲಿಲ್ಲ. ಸರಿ, ನೇರವಾಗಿ ಚುನಾವಣೆಯಲ್ಲಿ ಗೆಲ್ಲಲು ಆಗೋದಿಲ್ಲ. ಕೆಲವು ಸಮುದಾಯಗಳಿಗೆ ಆ ಕಷ್ಟ ಇದೆ. ಅವ್ರ ಜನಸಂಖ್ಯೆ ಕಡಿಮೆ ಇರುತ್ತೆ, ಪ್ರಭಾವ ಇರಲ್ಲ, ಏನೇನೋ ಕಾರಣಗಳಿರ್ತವೆ. ಅಂತಹ ಸಮುದಾಯದ ವ್ಯಕ್ತಿಗಳನ್ನ ಸಾಮಾನ್ಯವಾಗಿ ಪಕ್ಷಗಳು ರಾಜ್ಯಸಭೆಗೆ ನಾಮಕರಣ ಮಾಡ್ತವೆ. ಅದನ್ನಾದ್ರೂ ಬಿಜೆಪಿ ಮಾಡಿದೆಯಾ? ಖಂಡಿತ ಇಲ್ಲ. 2017-18ರಲ್ಲಿ ನಾಮಕರಣ ಮಾಡಿದ್ದಷ್ಟೇ ಬಂತು. 2020ರಿಂದ ಈಚೆಗೆ ಬಿಜೆಪಿ ರಾಜ್ಯಸಭೆಗೆ ಯಾವ ಮುಸ್ಲಿಂ ಸದಸ್ಯರನ್ನು ನಾಮಕರಣ ಮಾಡಿಲ್ಲ.
ಅಥವಾ ರಾಜ್ಯಗಳ ಅಸೆಂಬ್ಲಿಯಿಂದ ಚುನಾವಣೆ ನಡೀತದಲ್ಲ ರಾಜ್ಯಸಭೆಗೆ, ಆ ಚುನಾವಣೆಗೆ ನಿಲ್ಲಿಸಿ ಆದರೂ ಗೆಲ್ಲಿಸಬಹುದು, ಯಾಕಂದ್ರೆ ಬಿಜೆಪಿಗೆ ಬಹುಮತ ಇರುತ್ತೆ. ಆ ಕೆಲಸವನ್ನು ಕೂಡ ಬಿಜೆಪಿ ಮಾಡಿಲ್ಲ. 2022ರವರೆಗೆ ರಾಜ್ಯಸಭೆಯಲ್ಲಿ ಬಿಜೆಪಿಯ 3 ಮುಸ್ಲಿಂ ಸದಸ್ಯರು ಇದ್ರು. ಮುಖ್ತಾರ್ ಅಬ್ಬಾಸ್ ನಖ್ವಿ, ಸೈಯದ್ ಜಾಫರ್ ಇಸ್ಲಾಂ ಮತ್ತು ಪತ್ರಕರ್ತ MJ ಅಕ್ಬರ್. ಅವರು 3 ವರ್ಷಗಳ ಹಿಂದೆ ರಿಟೈರ್ಡ್ ಆಗಿದ್ದಾರೆ. ಆ ಬಳಿಕ ಇನ್ನೊಬ್ಬ ಯಾರನ್ನೂ ಕೂಡ ರಾಜ್ಯಸಭೆಗೆ ಬಿಜೆಪಿ ನೇಮಕ ಮಾಡಿಲ್ಲ. ಎಲ್ಲ ಮುಸ್ಲಿಂ ನಾಯಕರನ್ನು ಕೂಡ ಬಿಜೆಪಿ ಪಕ್ಷದಲ್ಲೇ ಮೂಲೆಗೆ ತಳ್ಳಿದೆ. ದೇಶದಲ್ಲಿ 14% ಜನಸಂಖ್ಯೆ ಹೊಂದಿರುವಂತಹ ಮುಸ್ಲಿಂ ಸಮುದಾಯವನ್ನ ಮೋದಿ ಅವರ ಭಾರತೀಯ ಜನತಾ ಪಕ್ಷ ಏಕೆ ರಾಜಕೀಯವಾಗಿ ಪೂರ್ತಿ ಮೂಲೆಗುಂಪು ಮಾಡಿದೆ? ಇದು ಎಲ್ಲರೂ ಕೇಳ್ತಾ ಇರುವಂತಹ ಪ್ರಶ್ನೆ. ಇದಕ್ಕೆ ಮುಸ್ಲಿಂ ದ್ವೇಷ ಅನ್ನಬೇಕಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಮೋದಿ ಅವರ ಮುಸ್ಲಿಂ ದೇಶಗಳ ಪ್ರವಾಸಕ್ಕೆ ಅವರ ಪಕ್ಷ ಅಬ್ಬರದ ಪ್ರಚಾರ ನೀಡ್ತಾ ಇದೆ. ಈಗ ಜೋರ್ಡಾನ್ ಪ್ರವಾಸವನ್ನೇ ನೋಡಿ, ಮಾಧ್ಯಮಗಳು ಇದನ್ನೊಂದು ಭಾರೀ ಸಾಧನೆ ಎಂಬಂತೆ ಪ್ರಚಾರ ಮಾಡ್ತಾ ಇವೆ. ಜೋರ್ಡಾನಿನ ದೊರೆ ಪ್ರವಾದಿ ಮುಹಮ್ಮದ್ ಪೈಗಂಬರರ 42ನೇ ವಂಶಸ್ಥರಂತೆ, ಅವ್ರ ಜೊತೆ ಮೋದಿ ಬಹಳ ಸ್ನೇಹದಿಂದ ಇದ್ದಾರಂತೆ, ಹಾಗಂತ ಪತ್ರಿಕೆಗಳ ಹೆಡ್ಲೈನ್ ವರದಿಗಳೇ ಹೇಳ್ತಾ ಇವೆ. ಹಲವು ಮುಸ್ಲಿಂ ದೇಶದ ದೊರೆಗಳು ಮೋದಿ ಅವರಿಗೆ ತಮ್ಮ ದೇಶದ ಅತ್ಯುಚ್ಚ ಬಿರುದು ಬಾವಲಿಗಳನ್ನು ನೀಡಿದ್ದಾರೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ದೊರೆ ಮೋದಿಗೆ ಆರ್ಡರ್ ಆಫ್ ಜಾಯೇದ್ ಎಂಬಂತ ಬಿರುದು ನೀಡಿದ್ದಾರೆ. ಸೌದಿ ಅರೇಬಿಯಾದ ದೊರೆ ಆರ್ಡರ್ ಆಫ್ ಕಿಂಗ್ ಅಬ್ದುಲ್ ಅಜೀಜ್ ಬಿರುದು ನೀಡಿದ್ದಾರೆ. ಬಹ್ರೈನ್ ದೊರೆ ಕಿಂಗ್ ಹಮದ್ ಆರ್ಡರ್ ಆಫ್ ದಿ ರಿನೈಸೆನ್ಸ್ ಅನ್ನುವಂತ ಪ್ರಶಸ್ತಿ ನೀಡಿದ್ದಾರೆ. ಮಾಲ್ದೀವ್ಸು, ಫೆಲೆಸ್ತೀನು, ಅಫ್ಘಾನಿಸ್ತಾನ, ಈಜಿಪ್ಟು, ಕುವೈತು ಈ ಎಲ್ಲ ದೇಶಗಳಲ್ಲೂ ಕೂಡ ಅಲ್ಲಿನ ಅತ್ಯುಚ್ಚ ನಾಗರಿಕ ಗೌರವ ಪ್ರಶಸ್ತಿಗಳನ್ನ ದೊರೆಗಳು ಮೋದಿ ಅವರಿಗೆ ನೀಡಿದ್ದಾರೆ. ಈ ಎಲ್ಲ ಬಿರುದು ಬಾವಲಿಗಳು ಪ್ರಶಸ್ತಿಗಳಿಂದ ಯಾರಿಗೆ ಏನು ಪ್ರಯೋಜನವೋ ಗೊತ್ತಿಲ್ಲ. ಒಂದು ಸಮುದಾಯವನ್ನು ದ್ವೇಷಿಸುವುದನ್ನೇ ರಾಜಕೀಯ ಬಂಡವಾಳ ಮಾಡಿಕೊಂಡಿರುವಂತಹ ಪಕ್ಷ ಮತ್ತು ಅದರ ಸರ್ವೋಚ್ಚ ನಾಯಕರಿಗೆ ಇಂತಹ ಪ್ರಶಸ್ತಿಗಳನ್ನ ಆ ದೊರೆಗಳು ಏಕೆ ನೀಡುತ್ತಾರೆ? ಆ ದೇಶದ ದೊರೆಗಳದ್ದು ಐಲು ಪೈಲು ದರ್ಬಾರು ಅಂತ ಜನ ಮಾತಾಡ್ಕೋತಾ ಇದ್ದಾರೆ. ಫ್ರೆಂಡ್ಸ್, ಇದಾಗಿದೆ ಇವತ್ತಿನ ಸ್ಪೆಷಲ್ ಸ್ಟೋರಿ. ಇನ್ನೊಂದು ಸ್ಟೋರಿ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.